ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಸಿಎ ಇಂಟರ್ ಲಾ ಜನರಲ್ ಕ್ಲಾಸ್ ಆಕ್ಟ್ 1897 ಚಾಪ್ಟರ್ ನ ಕನ್ನಡದಲ್ಲಿ ಕ್ವಿಕ್ ಆಗಿ ರಿವಿಷನ್ ಮಾಡೋಣ. ಮೊದಲನೇದಾಗಿ ಇಂಟ್ರೊಡಕ್ಷನ್ ನೋಡೋಣ. ಈ ಕಾಯ್ದೆಯನ್ನ 11th ಮಾರ್ಚ್ 1897 ರಂದು ಜಾರಿಗೆ ತರಲಾಯಿತು. ಹಳೆಯ 1868 ಮತ್ತು 1887 ಜನರಲ್ ಕ್ಲಾಸಸ್ ಆಕ್ಟ್ ಗಳನ್ನ ಒಟ್ಟುಗೂಡಿಸಲು ಅಂದ್ರೆ ಕನ್ಸಾಲಿಡೇಟ್ ಮಾಡಲು ಮತ್ತು ವಿಸ್ತರಿಸಲು ಇದನ್ನ ತರಲಾಗಿದೆ. ಆಕ್ಟ್ ನ ಉದ್ದೇಶ ಮತ್ತು ಮಹತ್ವ. ಭಾಷೆಯನ್ನ ಸಂಕ್ಷಿಪ್ತಗೊಳಿಸಲು ಕೇಂದ್ರ ಆಕ್ಟ್ ಗಳಲ್ಲಿ ಅಂದ್ರೆ ಸೆಂಟ್ರಲ್ ಆಕ್ಟ್ ಗಳಲ್ಲಿ ಪದಗಳನ್ನ ಬಳಕೆ ಮಾಡಲು ಮತ್ತು ಭಾಷೆಯನ್ನ ಸರಳಗೊಳಿಸೋದಕ್ಕೆ ಇದು ಸಹಾಯ ಮಾಡುತ್ತೆ. ಯೂನಿಫಾರ್ಮ್ ಎಕ್ಸ್ಪ್ರೆಷನ್, ಎಲ್ಲಾ ಕಾನೂನುಗಳನ್ನ ಸಾಮಾನ್ಯವಾಗಿ ಬಳಸುವ ಪದಗಳಿಗೆ ಒಂದೇ ರೀತಿಯ ಸ್ಥಿರವಾದ ಅರ್ಥವನ್ನ ನೀಡೋದು. ಅರ್ಥೈಸುವಿಕೆಯ ನಿಯಮಗಳು, ಕಾನೂನಿನ ವಾಕ್ಯಗಳನ್ನು ಮತ್ತು ಭಾಷೆಗಳನ್ನು ಸರಿಯಾದ ರೀತಿಯಲ್ಲಿ ಓದಲು ಅರ್ಥೈಸಲು ಸ್ಪಷ್ಟ ನಿಯಮ ಒದಗಿಸೋದಕ್ಕೆ. ಗಾರ್ಡ್ ಅಗೇನ್ಸ್ಟ್ ಸ್ಲಿಪ್ಸ್, ಕಾನೂನು ರೂಪಿಸುವಾಗ ಶಾಸಕರು ಆಕಸ್ಮಿಕವಾಗಿ ಯಾವುದೇ ಸಾಮಾನ್ಯ ನಿಯಮಗಳನ್ನ ಬಿಟ್ಟು ಬಿಡದಂತೆ ಇದು ರಕ್ಷಣಾ ಕವಚವಾಗಿ ಸೇಫ್ಟಿ ನೆಟ್ ಆಗಿ ಕೆಲಸ ಮಾಡತ್ತೆ. ಅಪ್ಲಿಕೇಶನ್, ಈ ಆಕ್ಟ್ಗೆ ಯಾವುದೇ ನಿರ್ದಿಷ್ಟ ಪ್ರಾದೇಶಿಕ ಮಿತಿ ಅಂದ್ರೆ ಟೆರಿಟೋರಿಯಲ್ ಎಕ್ಸ್ಟೆಂಟ್ ಕ್ಲಾಸ್ ಇಲ್ಲ, ಆದ್ರೆ ಇದು ಎಲ್ಲಾ ಕೇಂದ್ರ ಕಾಯ್ದೆ ಮತ್ತು ನಿಯಮಾವಳಿಗಳಿಗೆ ಅನ್ವಯಿಸುತ್ತೆ. ಒಂದು ವೇಳೆ ಯಾವುದೇ ಕೇಂದ್ರ ಕಾಯ್ದೆಯನ್ನು ಹೊಸ ಪ್ರದೇಶಕ್ಕೆ ವಿಸ್ತರಿಸಿದ್ರೆ ಈ ಜನರಲ್ ಕ್ಲಾಸಸ್ ಆಕ್ಟ್ ಕೂಡ ಸ್ವಯಂಚಾಲಿತವಾಗಿ ಅಲ್ಲಿಗೆ ಅನ್ವಯ ಆಗತ್ತೆ. ಸಂವಿಧಾನದ ಬೆಂಬಲ, ಭಾರತೀಯ ಸಂವಿಧಾನದ ವಿಧಿ ಅಂದ್ರೆ ಆರ್ಟಿಕಲ್ 367 ಪ್ರಕಾರ ಸಂವಿಧಾನದ ವಾಕ್ಯಗಳನ್ನ ಅರ್ಥೈಸಲು ಸಹ ಇದೇ ಜನರಲ್ ಕ್ಲಾಸ್ ಆಕ್ಟ್ 1897 ಬಳಸಲಾಗತ್ತೆ. ಸೆಕ್ಷನ್ 1, ಇಲ್ಲಿ ಸಂಕ್ಷಿಪ್ತ ಹೆಸರು ಸೆಕ್ಷನ್ 1 ಸಬ್ಸೆಕ್ಷನ್ 1. ಈ ಕಾಯ್ದೆಯನ್ನ ಅಧಿಕೃತವಾಗಿ ದಿ ಜನರಲ್ ಕ್ಲಾಸಸ್ ಆಕ್ಟ್ 1897 ಅಂತ ಕರೆಯಲಾಗುತ್ತೆ. ಪ್ರಿಲಿಮಿನರಿ ಭಾಗದಲ್ಲಿ ಈ ಕಾಯ್ದೆಯ ಹೆಸರನ್ನ ಮಾತ್ರ ನೀಡಲಾಗಿದೆ. ಕೀ ಡೆಫಿನೇಷನ್ಸ್ ನೋಡ್ತಾ ಹೋಗೋಣ. ಆಕ್ಟ್ ಸೆಕ್ಷನ್ 3 ಸಬ್ಸೆಕ್ಷನ್ 2, ಇದರಲ್ಲಿ ಒಂದೇ ಕೃತ್ಯ ಅಥವಾ ಕೃತ್ಯಗಳ ಸರಣಿ ಸಿರೀಸ್ ಆಫ್ ಆಕ್ಟ್ ಎರಡೂ ಸೇರಿಸಿ ಇದರೊಂದಿಗೆ ಕಾನೂನು ಬಾಹಿರ ಲೋಪಗಳು ಅಂದ್ರೆ ಇಲ್ಲಿಗಲ್ ಒಮಿಷನ್ಸ್ ಅಂದ್ರೆ ಮಾಡಬೇಕಾದ ಕೆಲಸವನ್ನ ಮಾಡದೇ ಇರೋದು ಸಹ ಆಕ್ಟ್ ಅಂತಾನೆ ಪರಿಗಣಿಸಲ್ಪಡುತ್ತೆ. ಉದಾಹರಣೆಗೆ, ಒಬ್ಬ ವ್ಯಕ್ತಿಗೆ ದೈಹಿಕವಾಗಿ ಹೊಡೆದು ಜೊತೆಗೆ ಸರಿಯಾದ ಸಮಯಕ್ಕೆ ಆಹಾರ ನೀಡದೆ ಆತನ ಸಾವಿಗೆ ಕಾರಣ ಆದ್ರೆ ಆ ಹೊಡೆತಗಳು ಮತ್ತು ಆಹಾರ ನೀಡದೆ ಏನೋ ಕೆಲಸಕ್ಕೆ ಎರಡಕ್ಕೂ ಸೇರಿಸಿ ಕಾನೂನಿನ ಅಡಿಯಲ್ಲಿ ಆಕ್ಟ್ ಅಂತ ಹೇಳಲಾಗತ್ತೆ. ಅಫಿಡವಿಟ್ ಸೆಕ್ಷನ್ 3 ಸಬ್ಸೆಕ್ಷನ್ 3, ಕಾನೂನಿನ ಪ್ರಕಾರ ಪ್ರಮಾಣ ವಚನ ಓತ್ ಸ್ವೀಕರಿಸಲು ಸಾಧ್ಯವಿಲ್ಲದ ಅಥವಾ ವಿನಾಯಿತಿ ಇರುವ ವ್ಯಕ್ತಿಗಳು ನೀಡುವ ದೃಢೀಕರಣ ಅಫರ್ಮೇಷನ್ ಅಥವಾ ಡಿಕ್ಲರೇಷನ್ ಇದು ಒಳಗೊಂಡಿರುತ್ತೆ. ಇದನ್ನ ನ್ಯಾಯಾಲಯದ ಮುಂದೆ ಲಿಖಿತ ಸಾಕ್ಷ್ಯವಾಗಿ ಬಳಸಲಾಗತ್ತೆ. ಸೆಂಟ್ರಲ್ ಆಕ್ಟ್ 3 ಸಬ್ಸೆಕ್ಷನ್ 7, ಇದು ಆಕ್ಟ್ ಆಫ್ ಪಾರ್ಲಿಮೆಂಟ್ ಸೂಚಿಸುತ್ತೆ. ಸಂವಿಧಾನ ಜಾರಿಗೆ ಬರಲು ಮೊದಲು ಜಾರಿಯಲ್ಲಿದ್ದ ಡೊಮಿನಿಯನ್ ಲೆಜಿಸ್ಲೇಚರ್ ಅಥವಾ ಇಂಡಿಯನ್ ಲೆಜಿಸ್ಲೇಚರ್ ಪಾಸ್ ಮಾಡಿದ ಕಾಯ್ದೆಗಳು ಸಹ ಇದಕ್ಕೆ ಸೇರುತ್ತೆ. ಸೆಂಟ್ರಲ್ ಗವರ್ಮೆಂಟ್ ಸೆಕ್ಷನ್ 3 ಸಬ್ಸೆಕ್ಷನ್ 8, ಸಂವಿಧಾನ ಜಾರಿಗೆ ಬರುವ ಮೊದಲು ಮಾಡಿದ ಕೆಲಸಗಳಿಗೆ ಗವರ್ನರ್ ಜನರಲ್ ಇನ್ ಕೌನ್ಸಿಲ್, ಸಂವಿಧಾನ ಜಾರಿಗೆ ಬಂದರ ನಂತರ ಮಾಡಿದ ಅಥವಾ ಮಾಡಬೇಕಾದ ಕೆಲಸಗಳಿಗೆ ಭಾರತದ ರಾಷ್ಟ್ರಪತಿಗಳು. ಕಮೆನ್ಸ್ಮೆಂಟ್ ಸೆಕ್ಷನ್ 3 ಸಬ್ಸೆಕ್ಷನ್ 13, ಒಂದು ಆಕ್ಟ್ ಅಥವಾ ನಿಯಮಾವಳಿಯ ಅಧಿಕೃತವಾಗಿ ಜಾರಿಗೆ ಬಂದು ಕಾನೂನುಬದ್ಧವಾಗಿ ಜಾರಿಯಾಗುವ ದಿನ. ಡಾಕ್ಯುಮೆಂಟ್ ಸೆಕ್ಷನ್ 3 ಸಬ್ಸೆಕ್ಷನ್ 18, ಯಾವುದೇ ವಸ್ತುವಿನ ಮೇಲೆ ಅಕ್ಷರಗಳು, ಅಂಕಿಗಳು ಅಥವಾ ಗುರುತುಗಳ ಮೂಲಕ ದಾಖಲಿಸಲಾದ ಯಾವುದೇ ವಿಷಯ, ಉದಾಹರಣೆ ಪುಸ್ತಕಗಳು, ಫೈಲ್ಗಳು, ಚಿತ್ರಗಳು, ಶಾಸನಗಳು ಮತ್ತು ಕಂಪ್ಯೂಟರ್ ಫೈಲ್ಗಳು ಎಲ್ಲವೂ ಕೂಡ ಇಲ್ಲಿ ಡಾಕ್ಯುಮೆಂಟ್ಗಳಾಗಿವೆ. ಭಾರತೀಯ ಕರೆನ್ಸಿ ನೋಟ್ಗಳು ಡಾಕ್ಯುಮೆಂಟ್ ಅಲ್ಲ. ಫೈನಾನ್ಷಿಯಲ್ ಇಯರ್ ಸೆಕ್ಷನ್ 3 ಸಬ್ಸೆಕ್ಷನ್ 21, ಪ್ರತಿ ವರ್ಷದ ಏಪ್ರಿಲ್ ಮೊದಲ ದಿನ 1st ಏಪ್ರಿಲ್ ಪ್ರಾರಂಭವಾಗುವ ವರ್ಷ. ಇದು ಬ್ರಿಟಿಷ್ ಕ್ಯಾಲೆಂಡರ್ ಪ್ರಕಾರ ಜನವರಿ 1ರಿಂದ ಡಿಸೆಂಬರ್ 31ರವರೆಗೆ ಇರುವ ವರ್ಷವನ್ನ ಕ್ಯಾಲೆಂಡರ್ ವರ್ಷ ಅಂದ್ರೆ ಸೆಕ್ಷನ್ 3 ಸಬ್ಸೆಕ್ಷನ್ 61 ನಲ್ಲಿ ಕರೆಯಲಾಗತ್ತೆ. ಗುಡ್ ಫೇತ್, ಒಂದು ಕೆಲಸವನ್ನ ಪ್ರಾಮಾಣಿಕವಾಗಿ ಆನೆಸ್ಟ್ಲಿ ಮಾಡಿದ್ರೆ ಅದನ್ನ ಸದ್ಭಾವನೆಯಿಂದ ಮಾಡಲಾಗಿದೆ ಅಂತ ಪರಿಗಣಿಸಲಾಗುತ್ತೆ. ಅದು ಅಜಾಗರೂಕತೆಯಿಂದ ಅಂದ್ರೆ ನೆಗ್ಲಿಜೆಂಟ್ಲಿ ಮಾಡಿದ್ರೂ ಸಹ ಸದ್ಭಾವನೆ ಅಂತ ಅನಿಸ್ಕೊಳ್ಳುತ್ತೆ. ಕೋರ್ಟ್ ಕೇಸ್ ಮಾಂಗ್ ಹಾಂಗ್ ಪು ವರ್ಸಸ್ ಮಾಂಗ್ ಸಿ ಮಾಂಗ್, ಕಾಂಟ್ರಾಕ್ಟ್ ಆಕ್ಟ್ ನಲ್ಲಿ ಇದರ ನೇರ ವ್ಯಾಖ್ಯಾನವಿಲ್ಲದ ಕಾರಣ ಈ ಸೆಕ್ಷನ್ ಅನ್ನು ಗೈಡ್ ಆಗಿ ಬಳಸಲಾಗತ್ತೆ. ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಇರಬೇಕಾದ ಕನಿಷ್ಠ ಜಾಗರೂಕತೆ ಇಲ್ಲದೆ ಯಾವುದೇ ವಿಚಾರಣೆ ನಡೆಸದೆ ಬೇಜವಾಬ್ದಾರಿಯಿಂದ ಖರೀದಿಸಿದ ವಸ್ತುವನ್ನ ಗುಡ್ ಫೇತ್ ಅಂತ ಕರೆಯಲಾಗೋದಿಲ್ಲ. ಗವರ್ಮೆಂಟ್ ಸೆಕ್ಷನ್ 3 ಸಬ್ಸೆಕ್ಷನ್ 23,
ಇದು ಸೆಂಟ್ರಲ್ ಗವರ್ಮೆಂಟ್, ಸ್ಟೇಟ್ ಗವರ್ಮೆಂಟ್ ಎರಡನ್ನೂ ಒಳಗೊಂಡಿರುತ್ತೆ. ವಿಶಾಲವಾಗಿ ಹೇಳೋದಾದ್ರೆ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಮೂರನ್ನು ಒಳಗೊಳ್ಳುತ್ತೆ. ಆದ್ರೆ ಕಿರಿದಾದ ಅರ್ಥದಲ್ಲಿ ಕೇವಲ ಕಾರ್ಯಾಂಗವನ್ನ ಅಂದ್ರೆ ಎಕ್ಸಿಕ್ಯೂಟಿವ್ ನ ಸೂಚಿಸುತ್ತದೆ. ಗವರ್ಮೆಂಟ್ ಸೆಕ್ಯೂರಿಟಿ ಸೆಕ್ಷನ್ 3 ಸಬ್ಸೆಕ್ಷನ್ 24. ಸೆಂಟ್ರಲ್ ಗವರ್ಮೆಂಟ್ ಅಥವಾ ಸ್ಟೇಟ್ ಗವರ್ಮೆಂಟ್ ಬಿಡುಗಡೆ ಮಾಡುವ ಸೆಕ್ಯೂರಿಟಿಗಳು, ಬಾಂಡ್ಗಳು, ಶೇರ್ಗಳು. ಸೆಕ್ಷನ್ 3 ಸಬ್ಸೆಕ್ಷನ್ 26 ಇಮ್ಮೂವಬಲ್ ಪ್ರಾಪರ್ಟಿ ಭೂಮಿಯಿಂದ ಬರುವ ಲಾಭಗಳು ಅಥವಾ ಪ್ರಯೋಜನಗಳು ಮತ್ತು ಭೂಮಿಗೆ ಶಾಶ್ವತವಾಗಿ ಜೋಡಿಸಲಾದ ಅಥವಾ ಭೂಮಿಯಲ್ಲಿ ನೆಟ್ಟಿರುವಂತಹ ವಸ್ತುಗಳು. ಕೋರ್ಟ್ ಕೇಸ್ ಶಾಂತಾಬಾಯಿ ವರ್ಸಸ್ ಸ್ಟೇಟ್ ಆಫ್ ಬಾಂಬೆ. ಮರಗಳು ಭೂಮಿಯಿಂದ ಪೋಷಣೆಯನ್ನ ಪಡೆಯೋದ್ರಿಂದ ಅವುಗಳನ್ನ ಸ್ಥಿರ ಆಸ್ತಿ ಇಮ್ಮೂವಬಲ್ ಪ್ರಾಪರ್ಟಿ ಅಂತ ಕರೆಯಲಾಗುತ್ತೆ. ಆದ್ರೆ ಕಟಾವಿಗೆ ಬಂದಿರುವ ಬೆಳೆಗಳನ್ನ ಸ್ಟ್ಯಾಂಡಿಂಗ್ ಕ್ರಾಪ್ಸ್ ನ ಮೂವಬಲ್ ಪ್ರಾಪರ್ಟಿ ಅಂತ ಪರಿಗಣಿಸಬಹುದು. ದಾರಿಯ ಹಕ್ಕು ರೈಟ್ ಆಫ್ ವೇ ಕೂಡ ಇಲ್ಲಿ ಇಮ್ಮೂವಬಲ್ ಪ್ರಾಪರ್ಟಿಗೆ ಸೇರುತ್ತೆ. ಇಂಪ್ರಿಸನ್ಮೆಂಟ್ ಸೆಕ್ಷನ್ 3 ಸಬ್ಸೆಕ್ಷನ್ 27. IPC ಭಾರತೀಯ ದಂಡ ಸಂಹಿತೆ ಅಡಿಯಲ್ಲಿ ನೀಡಲಾಗುವ ಕಠಿಣ ಶಿಕ್ಷೆ, ರಿಗೋರಸ್ ಕೆಲಸದೊಂದಿಗೆ ಅಥವಾ ಸಿಂಪಲ್ ಸರಳ ಜೈಲು ಶಿಕ್ಷೆ. ತಿಂಗಳು ಮಂತ್ ಸೆಕ್ಷನ್ 3 ಸಬ್ಸೆಕ್ಷನ್ 35 ಬ್ರಿಟಿಷ್ ಕ್ಯಾಲೆಂಡರ್ ಪ್ರಕಾರ ಲೆಕ್ಕ ಹಾಕುವಂತಹ ತಿಂಗಳು. ಮೂವಬಲ್ ಪ್ರಾಪರ್ಟಿ ಎಲ್ಲಾ ಇಮ್ಮೂವಬಲ್ ಪ್ರಾಪರ್ಟಿ ಹೊರತುಪಡಿಸಿ ಉಳಿದ ಎಲ್ಲಾ ರೀತಿಯ ಆಸ್ತಿಗಳು, ಫಾರ್ ಎಕ್ಸಾಂಪಲ್ ಸಾಲಗಳು, ಷೇರುಗಳು, ವಿದ್ಯುತ್ ಇತ್ಯಾದಿ. ಓತ್ ಸೆಕ್ಷನ್ 3 ಸಬ್ಸೆಕ್ಷನ್ 37. ಪ್ರಮಾಣ ಮಾಡು ಕಾನೂನುಬದ್ಧವಾಗಿ ಪ್ರಮಾಣ ಮಾಡಲು ಅನುಮತಿ ಇರುವ ವ್ಯಕ್ತಿಗಳು ನೀಡುವಂತಹ ಲಿಖಿತ ಅಥವಾ ಮೌಖಿಕ ಘೋಷಣೆಗಳು. ಅಫೆನ್ಸ್ ಸೆಕ್ಷನ್ 3 ಸಬ್ಸೆಕ್ಷನ್ 38. ಪ್ರಸ್ತುತ ಜಾರಿಯಲ್ಲಿರುವ ಯಾವುದೇ ಕಾನೂನಿನಡಿಯಲ್ಲಿ ಶಿಕ್ಷಾರ್ಹವಾಗಿರುವ ಯಾವುದೇ ಕೃತ್ಯ ಅಥವಾ ಲೋಪ. ಆಕ್ಟ್ ಆರ್ ಒಮಿಷನ್. ಅಫಿಷಿಯಲ್ ಗೆಜೆಟ್ ಸೆಕ್ಷನ್ 3 ಸಬ್ಸೆಕ್ಷನ್ 39. ಭಾರತ ಸರ್ಕಾರದ ಗೆಜೆಟ್ ಅಥವಾ ರಾಜ್ಯ ಸರ್ಕಾರದ ಅಧಿಕೃತ ಗೆಜೆಟ್ ಇದು ಸರ್ಕಾರದ ಅಧಿಕೃತ ಪ್ರಕಟಣೆಯಾಗಿದೆ. ಪರ್ಸನಲ್ ಸೆಕ್ಷನ್ 3 ಸಬ್ಸೆಕ್ಷನ್ 42. ಯಾವುದೇ ಕಂಪನಿ ಅಥವಾ ಅಸೋಸಿಯೇಷನ್ ಅಥವಾ ವ್ಯಕ್ತಿಗಳ ಸಮೂಹ, ಅದು ರಿಜಿಸ್ಟರ್ ಆಗಿರ್ಲಿ ಅಥವಾ ಇಲ್ಲದೆ ಇರಲಿ, ವ್ಯಕ್ತಿ ಅಂತ ಪರಿಗಣಿಸಲ್ಪಡುತ್ತೆ. ರಿಜಿಸ್ಟರ್ಡ್ ಸೆಕ್ಷನ್ 4 ಸಬ್ಸೆಕ್ಷನ್ 49. ದಾಖಲೆಗಳ ನೋಂದಣಿಗೆ ಸಂಬಂಧಿತ ಕಾನೂನಿನಡಿಯಲ್ಲಿ ಭಾರತದಲ್ಲಿ ರಿಜಿಸ್ಟರ್ ಆದಂತಹ ದಾಖಲೆ. ರೂಲ್ ಸೆಕ್ಷನ್ 3 ಸಬ್ಸೆಕ್ಷನ್ 51. ಒಂದು ಕಾಯ್ದೆಯು ನೀಡಿದ ಅಧಿಕಾರದ ಅಡಿಯಲ್ಲಿ ಮಾಡಲಾದಂತಹ ನಿಯಮಗಳು, ನಿಬಂಧನೆಗಳು. ಶೆಡ್ಯೂಲ್ 3. ಶೆಡ್ಯೂಲ್ ಸೆಕ್ಷನ್ 3 ಸಬ್ಸೆಕ್ಷನ್ 52, ಸೆಕ್ಷನ್ 3 ಸಬ್ಸೆಕ್ಷನ್ 54, ಸೆಕ್ಷನ್ 3 ಸಬ್ಸೆಕ್ಷನ್ 61. ಆಯಾ ನಿರ್ದಿಷ್ಟ ಕಾಯ್ದೆಯಲ್ಲಿ ಕಂಡುಬರುವ ಶೆಡ್ಯೂಲ್ ಸೆಕ್ಷನ್ ಅಥವಾ ಸಬ್ಸೆಕ್ಷನ್. ರೈಟಿಂಗ್ ಸೆಕ್ಷನ್ 3 ಸಬ್ಸೆಕ್ಷನ್ 65. ಮುದ್ರಣ ಅಂದರೆ ಪ್ರಿಂಟಿಂಗ್, ಲಿಥೋಗ್ರಫಿ, ಫೋಟೋಗ್ರಫಿ ಅಥವಾ ಪದಗಳನ್ನು ಕಣ್ಣಿಗೆ ಕಾಣುವ ರೂಪದಲ್ಲಿ ನಕಲು ಮಾಡುವ ಯಾವುದೇ ವಿಧಾನ. ಸೆಕ್ಷನ್ 5. ಕಾಯ್ದೆಯು ಜಾರಿಗೆ ಬರುವ ಸಮಯ. ಒಂದು ಕೇಂದ್ರ ಆಕ್ಟ್ ಅದು ಜಾರಿಗೆ ಬರುವ ನಿರ್ದಿಷ್ಟ ದಿನಾಂಕವನ್ನ ಉಲ್ಲೇಖಿಸದಿದ್ರೆ ಅದು ರಾಷ್ಟ್ರಪತಿಗಳ ಒಪ್ಪಿಗೆ ಪಡೆದ ದಿನದಿಂದ ಜಾರಿಗೆ ಬರುತ್ತೆ. ಕಾನೂನಿನಲ್ಲಿ ಒಂದು ದಿನದ ಭಾಗಗಳನ್ನು ಫ್ರಾಕ್ಷನ್ಸ್ ಆಫ್ ಡೇ ಲೆಕ್ಕಿಸೋದಿಲ್ಲ. ಆದ್ದರಿಂದ ಕಾಯ್ದೆಯು ಜಾರಿಗೆ ಬರುವ ದಿನದ ಮೊದಲ ಕ್ಷಣದಿಂದಲೇ ಅಂದ್ರೆ ಮಧ್ಯರಾತ್ರಿ 12 ಅಂದ್ರೆ 12 AM ಇಂದಾನೆ ಅದು ಪೂರ್ಣ ಪ್ರಮಾಣದಲ್ಲಿ ಜಾರಿಗೆ ಬರುತ್ತೆ. ಪ್ರೆಸಂಪ್ಷನ್ ಅಗೇನ್ಸ್ಟ್ ರೆಟ್ರೋಸ್ಪೆಕ್ಟಿವಿಟಿ ಅಂದ್ರೆ ಪೂರ್ವಾನ್ವಯ ವಿರೋಧಿ ಮುನ್ಸೂಚನೆ. ಯಾವುದೇ ಹೊಸ ಕಾನೂನು ಭವಿಷ್ಯದ ದಿನಾಂಕಗಳಿಗೆ ಮಾತ್ರ ಅನ್ವಯಿಸುತ್ತದೆ. ಕಾಯ್ದೆಯ ಪಠ್ಯದಲ್ಲಿ ಸ್ಪಷ್ಟವಾಗಿ ಹಳೆ ದಿನಾಂಕದಿಂದ ಅನ್ವಯಿಸುತ್ತೆ ಅಂತ ಬರೆದಿದ್ರೆ ಮಾತ್ರ ಅದು ಹಳೆ ಪ್ರಕರಣಗಳಿಗೆ ಅನ್ವಯಿಸುತ್ತೆ. ಎಫೆಕ್ಟ್ ಆಫ್ ರಿಪೀಲ್ ಸೆಕ್ಷನ್ 6. ಒಂದು ಕೇಂದ್ರ ಕಾನೂನನ್ನು ರದ್ದುಗೊಳಿಸಿದಾಗ, ರಿಪೀಲ್ ಮಾಡಿದಾಗ ಯಾವುದೇ ವಿರುದ್ಧವಾದ ಉದ್ದೇಶವಿಲ್ಲದಿದ್ರೆ ಆ ರದ್ದತಿಯು ಈ ಕೆಳಗಿನವುಗಳ ಮೇಲೆ ಪರಿಣಾಮ ಬೀರೋದಿಲ್ಲ. ಈ ಹಿಂದೆ ಅಸ್ತಿತ್ವದಲ್ಲಿಲ್ಲದ ಅಥವಾ ಜಾರಿಯಲ್ಲಿಲ್ಲದ ಯಾವುದೇ ವಿಷಯವನ್ನ ಮತ್ತು ಅದು ಮತ್ತೆ ಜೀವಂತಗೊಳಿಸೋದಿಲ್ಲ, ರಿವೈವ್ ಮಾಡೋದಿಲ್ಲ. ರದ್ದಾದ ಕಾನೂನಿನ ಅಡಿಯಲ್ಲಿ ಈ ಹಿಂದೆ ಮಾಡಿದ ಯಾವುದೇ ಕೆಲಸ ಅಥವಾ ಕಾರ್ಯಾಚರಣೆಗೆ ಧಕ್ಕೆ ತರೋದಿಲ್ಲ. ಹಳೆಯ ಕಾನೂನಿನ ಅಡಿಯಲ್ಲಿ ಗಳಿಸಿದ ಯಾವುದೇ ಹಕ್ಕು, ಸವಲತ್ತು, ಬಾಧ್ಯತೆ ಅಥವಾ ಹೊಣೆಗಾರಿಕೆಗಳನ್ನ ರೈಟ್ಸ್, ಪ್ರಿವಿಲೇಜ್, ಲಯಬಿಲಿಟೀಸ್ ನ ರದ್ದುಗೊಳಿಸೋದಿಲ್ಲ. ಹಳೆಯ ಕಾನೂನಿನ ವಿರುದ್ಧ ಮಾಡಿದ ಅಪರಾಧಕ್ಕೆ ಸಂಬಂಧಿಸಿದ ಯಾವುದೇ ದಂಡ ಅಥವಾ ಶಿಕ್ಷೆಯನ್ನ ಬಾಧಿಸೋದಿಲ್ಲ. ಆ ಹಕ್ಕುಗಳು ಅಥವಾ ದಂಡನೆಗೆ ಸಂಬಂಧಿಸಿದಂತೆ ಬಾಕಿ ಇರುವ ಯಾವುದೇ ತನಿಖೆ, ಕಾನೂನು ಪ್ರಕ್ರಿಯೆಗಳು ಅಥವಾ ಪರಿಹಾರಗಳನ್ನ ನಿಲ್ಲಿಸೋದಿಲ್ಲ. ಅವು ಎಂದಿನಂತಾನೆ ಮುಂದುವರಿಯುತ್ತೆ.
ಇಲ್ಲಿ ಒಂದು ಕೇಸ್ ನೋಡೋಣ. ನವರಂಗ್ಪುರ ಗಾಮ್ ಧರ್ಮದ ಮಿಲ್ಕತ್ ಟ್ರಸ್ಟ್ ವರ್ಸಸ್ ರಾಮ್ ಟೂಜಿ ರಾಮಾಜಿ. ರಿಪೀಲ್. ಕಾನೂನಿನ ಪುಸ್ತಕದಿಂದ ಆ ನಿಯಮವನ್ನ ಮೊದಲಿನಿಂದಲೂ ಇರಲಿಲ್ಲ ಅನ್ನುವಂತೆ ಸಂಪೂರ್ಣವಾಗಿ ಅಳಿಸಿ ಹಾಕೋದು, ಡಿಲೀಷನ್. ನಿರ್ದಿಷ್ಟ ದಿನಾಂಕದಿಂದ ಆ ನಿಯಮವನ್ನ ತೆಗೆಯೋದು, ಆದ್ರೆ ಆ ದಿನಾಂಕಕ್ಕಿಂತ ಮುಂಚೆ ನಡೆದ ಹಳೆಯ ವ್ಯವಹಾರಗಳು ಕಾನೂನುಬದ್ಧವಾಗಿಯೇ ಉಳಿಯುತ್ತವೆ. ಸೆಕ್ಷನ್ 6A. ಒಂದು ವೇಳೆ ಆಕ್ಟ್ ಎ ಬಂದು ಆಕ್ಟ್ ಬಿ ನಲ್ಲಿದ್ದ ಕೆಲವು ಪದಗಳನ್ನ ಬದಲಾಯಿಸಿದ್ರೆ, ಅಮೆಂಡ್ಮೆಂಟ್, ಮತ್ತು ನಂತರದ ದಿನಗಳಲ್ಲಿ ಆಕ್ಟ್ ಎ ರದ್ದಾದ್ರೆ ಆಕ್ಟ್ ಬಿ ನಲ್ಲಿ ಮಾಡಿದ ಬದಲಾವಣೆಗಳು ಹಾಗೆ ಉಳಿಯುತ್ತವೆ, ಅವು ರದ್ದಾಗೋದಿಲ್ಲ. ಆಕ್ಟ್ ಎ ಬಂದು ಆಕ್ಟ್ ಬಿ ನಲ್ಲಿದ್ದಂತಹ ಕೆಲವು ಪದಗಳನ್ನ ಬದಲಾಯಿಸಿದ್ರೆ ಮತ್ತು ನಂತರ ದಿನಗಳಲ್ಲಿ ಆಕ್ಟ್ ಎ ರದ್ದಾದ್ರೆ ಆಕ್ಟ್ ಬಿ ನಲ್ಲಿ ಮಾಡಿದಂತಹ ಬದಲಾವಣೆ ಏನು ಚೇಂಜ್ ಆಗಲ್ಲ, ಅದು ಹಾಗೆ ಉಳಿಯುತ್ತೆ ಅಂತ. ಸೆಕ್ಷನ್ 7. ರದ್ದಾದ ಕಾಯ್ದೆಗಳ ಪುನರುಜ್ಜೀವನ. ಅಂದ್ರೆ ಈಗ ರದ್ದಾಗಿರುವ ಒಂದು ಹಳೆ ಕಾನೂನನ್ನ ಮತ್ತೆ ಜಾರಿಗೆ ತರಬೇಕಾದ್ರೆ ಶಾಸಕಾಂಗ ಹೊಸದಾಗಿ ಸ್ಪಷ್ಟವಾಗಿ ತನ್ನ ಉದ್ದೇಶವನ್ನ ತಿಳಿಸಬೇಕು. ಹಳೆ ಕಾನೂನು ತಾನಾಗಿ ಅಥವಾ ಸ್ವಯಂ ಚಾಲಿತವಾಗಿಯೇ ಜಾರಿಗೆ ಬರೋದಿಲ್ಲ. ಸೆಕ್ಷನ್ 8. ರದ್ದಾದ ಕಾಯ್ದೆಗಳ ಉಲ್ಲೇಖನಗಳನ್ನ ಅರ್ಥೈಸುವಿಕೆ. ಒಂದು ಹಳೆ ಕಾನೂನನ್ನ ರದ್ದುಗೊಳಿಸಿ ಅದರ ಜಾಗಕ್ಕೆ ಹೊಸ ಕಾನೂನನ್ನ ತಂದಾಗ ಬೇರೆ ಯಾವುದೇ ಆಕ್ಟ್ಗಳಲ್ಲಿ ಆ ಹಳೆಯ ಕಾನೂನಿನ ರೆಫರೆನ್ಸ್ ಇದ್ರೆ ಅದನ್ನ ಹೊಸದಾಗಿ ಬಂದಿರುವ ಕಾನೂನಿಗೆ ಅನ್ವಯಿಸಿ ಓದ್ಕೋಬೇಕು. ಸೆಕ್ಷನ್ 9. ಕಮೆನ್ಸ್ಮೆಂಟ್ ಅಂಡ್ ಟರ್ಮಿನೇಷನ್ ಆಫ್ ಟೈಮ್. ಕಾನೂನಿನಲ್ಲಿ ಒಂದು ನಿರ್ದಿಷ್ಟ ಅವಧಿ ಅಥವಾ ದಿನಗಳನ್ನ ಲೆಕ್ಕ ಹಾಕುವಾಗ ಅವಧಿಯ ಮೊದಲ ದಿನವನ್ನ ಹೊರತುಪಡಿಸಿ ಅಂದ್ರೆ ಎಕ್ಸ್ಕ್ಲೂಡ್ ಮಾಡಿ ಫ್ರಮ್ ಎಂಬ ಪದವನ್ನ ಬಳಸಲಾಗತ್ತೆ. ಅವಧಿಯ ಕೊನೆಯ ದಿನವನ್ನ ಇನ್ಕ್ಲೂಡ್ ಮಾಡಿ ಟು ಅನ್ನೋ ಪದವನ್ನ ಬಳಸಲಾಗತ್ತೆ. ಉದಾಹರಣೆಗೆ ಒಂದು ಕಂಪನಿಯು 30th ಸೆಪ್ಟೆಂಬರ್ 2022 ರಂದು ಡಿವಿಡೆಂಡ್ ಡಿಕ್ಲೇರ್ ಮಾಡತ್ತೆ. ಕಂಪನಿ ಆಕ್ಟ್ 2013 ಪ್ರಕಾರ ಘೋಷಣೆ ಮಾಡಿದ ದಿನದಿಂದ 30 ದಿನಗಳ ಒಳಗಾಗಿ ಪಾವತಿ ಮಾಡಬೇಕು. ಇಲ್ಲಿ 30 ಡೇಸ್ ನ ಲೆಕ್ಕ ಹಾಕ್ಬೇಕಾದ್ರೆ 30th ನವೆಂಬರ್ ಏನ್ ಡಿಕ್ಲೇರ್ ಮಾಡಿದ್ರಲ್ಲ ಅದನ್ನ ತಗೋಬಾರ್ದು. 1st ಅಕ್ಟೋಬರ್ 2022 ಇಂದ 30th ಲಾಸ್ಟ್ ಡೇಟ್ 30th ಅಕ್ಟೋಬರ್ 2022 ವರೆಗೆ ತೆಗೆದುಕೊಳ್ಳಲಾಗತ್ತೆ. ಫಸ್ಟ್ ಡೇ ಎಕ್ಸ್ಕ್ಲೂಡ್ ಮಾಡುತ್ತೆ, ಲಾಸ್ಟ್ ಡೇ ಇನ್ಕ್ಲೂಡ್ ಮಾಡುತ್ತೆ. ಸೆಕ್ಷನ್ 10. ಕಂಪ್ಯೂಟೇಷನ್ ಆಫ್ ಟೈಮ್. ಯಾವುದೇ ಕಾನೂನಿನ ಪ್ರಕಾರ ಒಂದು ನಿರ್ದಿಷ್ಟ ಕೆಲಸ ಅಥವಾ ನ್ಯಾಯಾಲಯದ ಪ್ರಕ್ರಿಯೆಯನ್ನ ಒಂದು ನಿರ್ದಿಷ್ಟ ದಿನ ಅಥವಾ ನಿಗದಿತ ಅವಧಿಯೊಳಗೆ ಮಾಡಬೇಕಾಗಿರುತ್ತೆ. ಆದ್ರೆ ಆ ನಿಗದಿತ ಕೊನೆಯ ದಿನದಂದು ನ್ಯಾಯಾಲಯ ಅಥವಾ ಆಫೀಸ್ ಮುಚ್ಚಿದ್ರೆ ಆ ಕೆಲಸವನ್ನ ನ್ಯಾಯಾಲಯದ ಅಥವಾ ಕಚೇರಿ ಮತ್ತೆ ತೆರೆಯುವಂತಹ ಮುಂದಿನ ದಿನದಂದು ನೆಕ್ಸ್ಟ್ ಡೇ ಮಾಡಬಹುದು. ಅದನ್ನ ನಿಗದಿತ ಅವಧಿಯೊಳಗೆ ಮಾಡಲಾಗಿದೆ ಅಂತ ಪರಿಗಣಿಸಲಾಗತ್ತೆ. ಸೆಕ್ಷನ್ 11. ಮೆಜರ್ಮೆಂಟ್ ಆಫ್ ಡಿಸ್ಟೆನ್ಸ್. ಈ ಆಕ್ಟ್ ಜಾರಿಗೆ ಬಂದ ನಂತರದ ಯಾವುದೇ ಕೇಂದ್ರ ಆಕ್ಟ್ ಅಥವಾ ನಿಯಮಾವಳಿಗಳಲ್ಲಿ ದೂರವನ್ನ ಅಳಿಬೇಕಾದ್ರೆ ಯಾವುದೇ ವಿರುದ್ಧವಾದ ಉದ್ದೇಶವಿಲ್ಲದಿದ್ದರೆ ಆ ದೂರವನ್ನ ಸಮತಲ ರೇಖೆಯಲ್ಲಿ ನೇರವಾಗಿ ಅಂದ್ರೆ ಸ್ಟ್ರೇಟ್ ಲೈನ್ ಆನ್ ಹಾರಿಜಾಂಟಲ್ ಪ್ಲೇನ್ ನಲ್ಲಿ ಅಳಿಬೇಕು. ಸೆಕ್ಷನ್ 12. ಡ್ಯೂಟಿ ಟು ಬಿ ಟೇಕನ್ ಪ್ರೊ ರೇಟಾ ಇನ್ ಎನಾಕ್ಟ್ಮೆಂಟ್ಸ್. ಪ್ರಸ್ತುತ ಜಾರಿಯಲ್ಲಿರುವ ಅಥವಾ ಮುಂದೆ ಬರುವ ಯಾವುದೇ ಕಾನೂನಿನಡಿಯಲ್ಲಿ ಕಸ್ಟಮ್ಸ್ ಅಥವಾ ಎಕ್ಸಸೈಸ್ ಡ್ಯೂಟಿ ಯಾವುದೇ ಸರಕು ಪ್ರಮಾಣ, ತೂಕ ಅಥವಾ ಮೌಲ್ಯದ ಆಧಾರದ ಮೇಲೆ ವಿಧಿಸಲಾಗ್ತಾ ಇದ್ರೆ ಆ ಸರಕುಗಳ ಪ್ರಮಾಣ ಹೆಚ್ಚಾದಾಗ ಅಥವಾ ಕಡಿಮೆ ಆದಾಗ ಅದೇ ಪ್ರಮಾಣಕ್ಕೆ ತಕ್ಕಂತೆ ಸುಂಕವನ್ನ ವಿಧಿಸಲಾಗತ್ತೆ. ಪ್ರೋರೇಟಾ ಅಂದ್ರೆ ಲ್ಯಾಟಿನ್ ಭಾಷೆಯಲ್ಲಿ ಅನುಪಾತದ ಹಂಚಿಕೆ, ಪ್ರೊಪೋರ್ಷನೇಟ್ ಅಲೋಕೇಶನ್ ಅಂತ ಅರ್ಥ. ಫಾರ್ ಎಕ್ಸಾಂಪಲ್, ಹಲವಾರು ಸಾಲಗಾರರು ಒಂದು ಸಂಪೂರ್ಣ ಸಾಲಕ್ಕೆ ಜವಾಬ್ದಾರರಾಗಿದ್ದಾಗ ಮತ್ತು ಪ್ರತಿಯೊಬ್ಬರು ತಮ್ಮದೇ ಆದ ಪಾಲು ಅಥವಾ ಅನುಪಾತಕ್ಕೆ ಮಾತ್ರ ಹೊಣೆಗಾರರಾಗಿದ್ರೆ ಅವರು ಪ್ರೋರೇಟಾಗೆ ಬದ್ಧರಾಗಿದ್ದಾರೆ ಅಂತ ಹೇಳಲಾಗತ್ತೆ. ಸೆಕ್ಷನ್ 13. ಜೆಂಡರ್ ಅಂಡ್ ನಂಬರ್. ಎಲ್ಲಾ ಕಾನೂನು ಮತ್ತು ನಿಯಮಾವಳಿಗಳಲ್ಲಿ ಸಂದರ್ಭಕ್ಕೆ ವಿರುದ್ಧವಾಗಿರದ ಹೊರತು ಅಂದ್ರೆ ಪುಲ್ಲಿಂಗವನ್ನು ಮಸ್ಕ್ಯುಲೈನ್ ಜೆಂಡರ್, ಫಾರ್ ಎಕ್ಸಾಂಪಲ್ ಈ ಆರ್ ಇಮ್ ಸೂಚಿಸುವ ಪದಗಳು ಸ್ತ್ರೀಲಿಂಗವನ್ನು ಫಿಮೇಲ್ ಒಳಗೊಂಡಿರುತ್ತೆ. ಏಕವಚನದಲ್ಲಿರುವ ಸಿಂಗ್ಯುಲರ್ ಪದಗಳು ಬಹುವಚನವನ್ನು ಅಂದ್ರೆ ಪ್ಲೂರಲ್ ನ ಒಳಗೊಂಡಿರುತ್ತವೆ ಮತ್ತು ಇದರ ಉಲ್ಟಾ ಕೂಡ ಅನ್ವಯಿಸುತ್ತೆ. ಎಕ್ಸೆಪ್ಷನ್. ಸಾಮಾನ್ಯ ಲಿಂಗವನ್ನ ಅಂದ್ರೆ ಕಾಮನ್ ಜೆಂಡರ್ ಸೂಚಿಸುವ ಪದ ಲಭ್ಯವಿದ್ದರೂ
ಸಹ ನಿರ್ದಿಷ್ಟ ಲಿಂಗವನ್ನೇ ಸೂಚಿಸುವ ಪದನ ಬಳಸಿದ್ರೆ ಅಲ್ಲಿ ಜನರಲ್ ಕ್ಲಾಸ್ ಆಕ್ಟ್ ನ ಈ ನಿಯಮ ಅನ್ವಯ ಆಗೋಲ್ಲ. ಫಾರ್ ಎಕ್ಸಾಂಪಲ್, ಛೋಟಾ ನಾಗ್ಪುರ್ ಟೆನೆನ್ಸಿ ಆಕ್ಟ್ 1908 ರ ಸೆಕ್ಷನ್ 7 ಮತ್ತು ಸೆಕ್ಷನ್ 8 ರಲ್ಲಿ ಬರುವಂತಹ ಮಕ್ಕಳು ಅಥವಾ ವಂಶಸ್ಥರು ಎಂಬ ಪದದಲ್ಲಿ ಹೆಣ್ಣು ಮಕ್ಕಳನ್ನು ಸೇರಿಸಲು ಸಾಧ್ಯವಿಲ್ಲ ಅಂತ ಕೋರ್ಟ್ ಹೇಳಿದೆ. ಎಕ್ಸಾಂಪಲ್ 2, ಅದೇ ರೀತಿ ಗೂಳಿಗಳು ಬುಲ್ಲಕ್ಸ್ ಎಂಬ ಪದದಲ್ಲಿ ಹಸುಗಳನ್ನ ಸೇರಿಸೋದಕ್ಕೆ ಸಾಧ್ಯ ಇಲ್ಲ. ಸೆಕ್ಷನ್ 14, ಇದು ಸೆಕ್ಷನ್ 14 ಪವರ್ ಅಂಡ್ ಫಂಕ್ಷನರೀಸ್ ಅಲ್ಲಿ ಬರುತ್ತೆ. ಸೆಕ್ಷನ್ 14 ಏನ್ ಹೇಳುತ್ತೆ ಅಂದ್ರೆ ಕಾಲ ಕಾಲಕ್ಕೆ ಅಧಿಕಾರ ಚಲಾಯಿಸೋದು. ಈ ಆಕ್ಟ್ ನಂತರ ಯಾವುದೇ ಕೇಂದ್ರ ಸರ್ಕಾರ ಅಂದ್ರೆ ಸೆಂಟ್ರಲ್ ಆಕ್ಟ್ ಯಾರದ್ದಾದ್ರೂ ಮೇಲಾದ್ರೂ ಒಂದು ಅಧಿಕಾರವನ್ನ ನೀಡಿದ್ರೆ ಯಾವುದೇ ವಿರುದ್ಧ ಉದ್ದೇಶವಿಲ್ದಿದ್ರೆ ಆ ಅಧಿಕಾರವನ್ನ ಸಂದರ್ಭಕ್ಕೆ ತಕ್ಕಂತೆ ಅಂದ್ರೆ ಕಾಲ ಕಾಲಕ್ಕೆ ಫ್ರಮ್ ಟೈಮ್ ಟು ಟೈಮ್ ಎಷ್ಟು ಬಾರಿಯಾದ್ರೂ ಚಲಾಯಿಸಬಹುದು. ಸೆಕ್ಷನ್ 15 ಪವರ್ ಟು ಅಪಾಯಿಂಟ್ ಎಕ್ಸ್ ಅಫಿಷಿಯೋ. ಯಾವುದೇ ಕಾನೂನು ಒಬ್ಬ ವ್ಯಕ್ತಿಯನ್ನ ಕಚೇರಿಗೆ ನೇಮಕ ಮಾಡಲು ಅಥವಾ ಯಾವುದೇ ಕಾರ್ಯವನ್ನ ನಿರ್ವಹಿಸಲು ಅಧಿಕಾರ ನೀಡಿದಾಗ ಆ ನೇಮಕಾತಿಯನ್ನು ವ್ಯಕ್ತಿಯ ಹೆಸರಿನ ಮೂಲಕ ಬೈ ನೇಮ್ ಅಥವಾ ಅವರ ಹುದ್ದೆಯ ಅಧಿಕಾರದ ಮೂಲಕ ಬೈ ವರ್ಚ್ಯೂ ಆಫ್ ಆಫೀಸ್ ಎಕ್ಸ್ ಅಫಿಷಿಯೋ ಮಾಡಬಹುದು. ಅಂದ್ರೆ ಎಕ್ಸ್ ಅಫಿಷಿಯೋ ಅಂದ್ರೆ ಒಬ್ಬ ವ್ಯಕ್ತಿ ಹೊಂದಿರುವಂತಹ ಅಧಿಕೃತ ಹುದ್ದೆಯ ಕಾರಣದಿಂದಲೇ ಅವರಿಗೆ ಆ ಅಧಿಕಾರ ಸಿಗುತ್ತೆ. ಸೆಕ್ಷನ್ 16 ಪವರ್ ಟು ಸಸ್ಪೆಂಡ್ ಆರ್ ಡಿಸ್ಮಿಸ್. ಒಬ್ಬ ವ್ಯಕ್ತಿಯನ್ನ ಕೆಲಸಕ್ಕೆ ನೇಮಕ ಮಾಡಲು ಅಧಿಕಾರ ಹೊಂದಿರುವಂತಹ ಸಂಸ್ಥೆ ಅಥವಾ ಅಧಿಕಾರಿಗೆ ಆ ವ್ಯಕ್ತಿಯನ್ನ ಸಸ್ಪೆಂಡ್ ಅಥವಾ ಕೆಲಸದಿಂದ ಡಿಸ್ಮಿಸ್ ಮಾಡಲು ಸ್ವಯಂ ಚಾಲಿತವಾಗಿ ಅಧಿಕಾರ ಇರುತ್ತೆ. ಫಾರ್ ಎಕ್ಸಾಂಪಲ್, ನ್ಯಾಯಾಲಯಕ್ಕೆ ಒಬ್ಬ ರಿಸೀವರ್ ಅನ್ನು ನೇಮಕ ಮಾಡಲು ಅಧಿಕಾರವಿದ್ರೆ ಆತನನ್ನ ತೆಗೆದು ಹಾಕುವ ಅಧಿಕಾರವು ನ್ಯಾಯಾಲಯಕ್ಕೆ ಇರುತ್ತೆ. ಸೆಕ್ಷನ್ 17 ಸಬ್ಸ್ಟಿಟ್ಯೂಷನ್ ಆಫ್ ಫಂಕ್ಷನರೀಸ್. ಒಂದು ಕಚೇರಿಯ ಅಧಿಕೃತ ಹುದ್ದೆಯಲ್ಲಿರುವ ವ್ಯಕ್ತಿಗೆ ಕಾನೂನು ಅನ್ವಯಿಸುತ್ತದೆ ಅಂತ ಹೇಳಿದಾಗ ಪ್ರಸ್ತುತ ಆ ಹುದ್ದೆಯಲ್ಲಿರುವ ಅಧಿಕಾರಿ ಅಥವಾ ಸಾಮಾನ್ಯವಾಗಿ ಆ ಕೆಲಸವನ್ನು ನಿರ್ವಹಿಸುವ ಯಾವುದೇ ಅಧಿಕಾರಿಗೆ ಆ ಕಾನೂನು ಅನ್ವಯಿಸುತ್ತದೆ ಅಂತ ಉಲ್ಲೇಖಿಸಿದ್ರೆ ಸಾಕಾಗತ್ತೆ. ಸೆಕ್ಷನ್ 18 ಸಕ್ಸೆಸರ್. ಯಾವುದೇ ಕಾನೂನಿನಲ್ಲಿ ಒಬ್ಬ ಅಧಿಕಾರಿಯ ಬಗ್ಗೆ ಹೇಳಬೇಕಾದ್ರೆ ಅದು ಅವನ ನಂತರ ಆ ಹುದ್ದೆಗೆ ಬರುವ ಉತ್ತರಾಧಿಕಾರಿಗಳನ್ನು ಮತ್ತು ನಿರಂತರ ಉತ್ತರಾಧಿಕಾರ ಅಂದ್ರೆ ಪರ್ಪೆಚುಯಲ್ ಸಕ್ಸೆಷನ್ ಹೊಂದಿರುವ ಕಾರ್ಪೊರೇಷನ್ಗಳನ್ನು ಕೂಡ ಒಳಗೊಳ್ಳುತ್ತೆ ಅಂತ ಅರ್ಥೈಸ್ಕೋಬೇಕು. ಸೆಕ್ಷನ್ 19 ಅಫಿಷಿಯಲ್ ಚೀಫ್ಸ್ ಅಂಡ್ ಸಬಾರ್ಡಿನೇಟ್ಸ್. ಕಚೇರಿಯ ಮುಖ್ಯಸ್ಥ ಅಥವಾ ಸುಪೀರಿಯರ್ ಅಧಿಕಾರಿಗೆ ಅನ್ವಯಿಸುವ ಕಾನೂನು ಅವರ ಜಾಗದಲ್ಲಿ ಕಾನೂನುಬದ್ಧವಾಗಿ ಕೆಲಸ ನಿರ್ವಹಿಸುವ ಡೆಪ್ಯೂಟಿಗಳು ಅಥವಾ ಅಧೀನ ಅಧಿಕಾರಿಗಳು ಅಂದ್ರೆ ಸಬಾರ್ಡಿನೇಟ್ಸ್ಗೂ ಕೂಡ ಅನ್ವಯಿಸುತ್ತದೆ. ಸೆಕ್ಷನ್ 20 ಆದೇಶಗಳು ಮತ್ತು ನಿಯಮಗಳ ಅರ್ಥೈಸುವಿಕೆ. ಒಂದು ಆಕ್ಟ್ ನ ಅಡಿಯಲ್ಲಿ ಯಾವುದೇ ನೋಟಿಫಿಕೇಶನ್, ಆರ್ಡರ್, ಸ್ಕೀಮ್, ರೂಲ್ ಅಥವಾ ಬೈಲಾಸ್ ಬಿಡುಗಡೆ ಮಾಡಲು ಅಧಿಕಾರ ನೀಡಿದಾಗ ಆ ಆರ್ಡರ್ ಅಥವಾ ರೂಲ್ಸ್ ನಲ್ಲಿ ಬಳಸಲಾದ ಪದಗಳಿಗೆ ಅದೇ ಕಾಯ್ದೆಯಲ್ಲಿ ನೀಡಿರುವ ಅರ್ಥವೇ ಇರುತ್ತೆ. ಉದಾಹರಣೆಗೆ, ಲ್ಯಾಂಡ್ ಅಕ್ವಿಸಿಷನ್ ರೂಲ್ 1963 ಅದರ ರೂಲ್ 4 ರ ಬಳಸಲಾದ ಕಲೆಕ್ಟರ್ ಎಂಬ ಪದಕ್ಕೆ ಲ್ಯಾಂಡ್ ಅಕ್ವಿಸಿಷನ್ ಆಕ್ಟ್ 1894 ರ ಸೆಕ್ಷನ್ 3 ಕ್ಲಾಸ್ ಸಿ ನಲ್ಲಿರುವ ಅದೇ ಅರ್ಥ ಇರುತ್ತೆ. ಸೆಕ್ಷನ್ 21 ಬದಲಾವಣೆ ಮಾಡುವ ಅಧಿಕಾರ. ಕಾನೂನಿನ ಪ್ರಕಾರ ನೋಟಿಫಿಕೇಶನ್, ಆರ್ಡರ್ ಅಥವಾ ರೂಲ್ಸ್ ಹೊರಡಿಸಲು ಯಾರಿಗೆ ಅಧಿಕಾರವಿರುತ್ತೋ ಅವರಿಗೆ ಆ ನೋಟಿಫಿಕೇಶನ್ ಮತ್ತೆ ಅಥವಾ ರೂಲ್ಸ್ ಗಳನ್ನ ಆಡ್, ಅಮೆಂಡ್, ಬದಲಾಯಿಸಲು ಅಂದ್ರೆ ವೇರಿ ಮಾಡಲು ಅಥವಾ ರಿಸೆಂಡ್ ಆರ್ ಮಾಡಿಫೈ ಮಾಡಲು ಸಹ ಅದೇ ರೀತಿ ಅಧಿಕಾರ ಇರುತ್ತೆ. ಕೋರ್ಟ್ ಕೇಸ್. ಸುಪ್ರೀಂ ಕೋರ್ಟ್ ಪ್ರಕಾರ ಆ ಆಕ್ಟ್ ನ ಸೆಕ್ಷನ್ 21 ರ ಅಡಿಯಲ್ಲಿ ನೋಟಿಫಿಕೇಶನ್ ಹೊರಡಿಸಲು ಅಧಿಕಾರವಿರುವ ಸಂಸ್ಥೆಗೆ ಅದನ್ನ ರದ್ದುಗೊಳಿಸುವ ಅಧಿಕಾರ ಅಥವಾ ಮಾರ್ಪಾಡು ಮಾಡುವಂತಹ ಸಂಪೂರ್ಣ ಅಧಿಕಾರವೂ ಇರುತ್ತೆ. ಸೆಕ್ಷನ್ 22 ಒಂದು ಆಕ್ಟ್ ಪಾಸ್ ಮಾಡಲಾಗಿದೆ ಆದ್ರೆ ಅದು ತಕ್ಷಣವೇ ಜಾರಿಗೆ ಬಂದಿರೋದಿಲ್ಲ, ನಾಟ್ ಕಮಿಂಗ್ ಟು ಫೋರ್ಸ್ ಇಮಿಡಿಯೇಟ್ಲಿ. ಅಂತಹ ಸಂದರ್ಭದಲ್ಲಿ ಆ ಕಾಯ್ದೆಯನ್ನ ಭವಿಷ್ಯದಲ್ಲಿ ಜಾರಿಗೊಳಿಸಲು ಅನುಕೂಲವಾಗುವಂತೆ ಕೋರ್ಟ್ಗಳ ಸ್ಥಾಪನೆ, ಜಡ್ಜ್ ಅಥವಾ ಆಫೀಸರ್ಗಳ ನೇಮಕಾತಿ ಅಥವಾ ಫೀಸ್ ನಿಗದಿಪಡಿಸಲು ಬೇಕಾದ ರೂಲ್ಸ್ ಮತ್ತೆ ಬೈಲಾಗಳನ್ನ ಆಕ್ಟ್ ಜಾರಿಗೆ ಬರುವ ಮುಂಚೆನೆ ಸಿದ್ಧಪಡಿಸಬಹುದು. ಆದರೆ ಈ ರೀತಿ ಮಾಡಿದ ರೂಲ್ಸ್ಗಳು ಆ ಮೂಲ ಆಕ್ಟ್ ನ ಅಧಿಕೃತವಾಗಿ ಜಾರಿಗೆ ಬಂದ ನಂತರವೇ ಕಮೆನ್ಸ್ಮೆಂಟ್ ಆದ್ಮೇಲೆನೆ ಜಾರಿಗೆ ಬರುತ್ತೆ. ಸೆಕ್ಷನ್ 3 ಪ್ರೀವಿಯಸ್ ಪಬ್ಲಿಕೇಶನ್ಸ್. ಮುಂಚಿನ ಪ್ರಕಟಣೆಯ ಷರತ್ತಿಗೆ ಒಳಪಟ್ಟು ರೂಲ್ಸ್ ಅಥವಾ ಬೈಲಾಸ್ ಗಳನ್ನ ಮಾಡಲು ಅಧಿಕಾರ ನೀಡಿದಾಗ ಈ ಕೆಳಗಿನ ಪ್ರಕ್ರಿಯೆ ಪಾಲಿಸಬೇಕು.
ರೂಲ್ಸ್ ಮಾಡುವ ಅಧಿಕಾರವಿರುವಂತಹ ಸಂಸ್ಥೆಯು ಮೊದಲ ಆ ಪ್ರಸ್ತಾಪಿತ ರೂಲ್ಸ್ಗಳ ಡ್ರಾಫ್ಟ್ ನ ಸಾರ್ವಜನಿಕರಿಗೆ ಮಾಹಿತಿಗಾಗಿ ಪ್ರಕಟಿಸಬೇಕು. ಆ ಪ್ರಕಟಣೆಯನ್ನ ಪ್ರಾಧಿಕಾರವು ಸೂಕ್ತವೆಂದು ಭಾವಿಸುವ ರೀತಿಯಲ್ಲಿ ಅಥವಾ ಸರ್ಕಾರವು ನಿರ್ದೇಶಿಸಿದ ರೀತಿಯಲ್ಲಿ ಮಾಡಬೇಕು. ಆ ಡ್ರಾಫ್ಟ್ ನ ಜೊತೆಗೆ ಒಂದು ನೋಟಿಸ್ ಇರಬೇಕು. ಅದರಲ್ಲಿ ಸಾರ್ವಜನಿಕರು ತಮ್ಮ ಆಕ್ಷೇಪಣೆ ಅಥವಾ ಸಲಹೆಗಳನ್ನ ನೀಡಲು ಒಂದು ನಿರ್ದಿಷ್ಟ ದಿನಾಂಕವನ್ನ ನಿಗದಿಪಡಿಸಬೇಕು. ನಿಗದಿತ ದಿನಾಂಕದೊಳಗೆ ಸಾರ್ವಜನಿಕರಿಂದ ಬರುವ ಯಾವುದೇ ಆಕ್ಷೇಪಣೆ ಅಂದ್ರೆ ಆಬ್ಜೆಕ್ಷನ್ ಅಥವಾ ಸಜೆಷನ್ ಪ್ರಾಧಿಕಾರ ಇದನ್ನ ಪರಿಗಣಿಸಬೇಕು. ಆ ರೂಲ್ಸ್ ಅಥವಾ ಬೈಲಾಗಳನ್ನ ಅಧಿಕೃತ ಗೆಜೆಟ್ ನಲ್ಲಿ ಅಂದ್ರೆ ಅಫಿಷಿಯಲ್ ಗೆಜೆಟ್ ನಲ್ಲಿ ಪ್ರಕಟಿಸಬೇಕು. ಈ ರೀತಿ ಪ್ರಕಟವಾದ್ರೆ ಆ ನಿಯಮಗಳನ್ನ ಸರಿಯಾದ ಪ್ರಕ್ರಿಯೆಯಂತೆಯೇ ಮಾಡಲಾಗಿದೆ ಎಂಬುದಕ್ಕೆ ಇದು ಕನ್ಕ್ಲೂಸಿವ್ ಪ್ರೂಫ್ ಆಗಿರುತ್ತೆ. ಈ ಸೆಕ್ಷನ್ ಅಡಿಯಲ್ಲಿ ಡ್ರಾಫ್ಟ್ ಮಾಡಲಾದ ಸಣ್ಣ ಪುಟ್ಟ ಬದಲಾವಣೆಗಳನ್ನ ಪ್ರಶ್ನಿಸುವಂತಿಲ್ಲ, ಏಕೆಂದ್ರೆ ಅವು ಕೇವಲ ಪೂರಕ ಬದಲಾವಣೆಗಳಾಗಿರುತ್ತೆ. ಸೆಕ್ಷನ್ 24 ರದ್ದಾದ ಕಾಯ್ದೆಯ ಅಡಿಯಲ್ಲಿನ ಆದೇಶಗಳ ಮುಂದುವರಿಕೆ. ಒಂದು, ಕೇಂದ್ರ ಕಾಯ್ದೆಯು ರದ್ದಾಗಿ ಅಂದ್ರೆ ರಿಪೀಲ್ ಆಗಿ ಅದರ ಜಾಗದಲ್ಲಿ ಹೊಸ ಆಕ್ಟ್ ಮರು ಜಾರಿಗೆ ಬಂದಾಗ ಹಳೆಯ ಆಕ್ಟ್ ಹೊರಡಿಸಲಾಗಿದ್ದ ಯಾವುದೇ ನೋಟಿಫಿಕೇಶನ್, ಆರ್ಡರ್, ರೂಲ್ ಅಥವಾ ಬೈಲಾಗಳು ತಕ್ಷಣವೇ ರದ್ದಾಗೋದಿಲ್ಲ. ಹೊಸ ಆಕ್ಟ್ ಅಡಿಯಲ್ಲಿ ಹೊಸ ನಿಯಮಗಳನ್ನ ಮಾಡುವವರೆಗೆ ಹಳೆ ನಿಯಮಗಳೇ ಹೊಸ ಆಕ್ಟ್ ನಲ್ಲಿ ಕೂಡ ಮುಂದುವರಿತವೆ. ಫಾರ್ ಎಕ್ಸಾಂಪಲ್, ದಿ ಮೈನ್ಸ್ ಆಕ್ಟ್ ಆಫ್ 1923 ರದ್ದಾಗಿ ಅದರ ಜಾಗಕ್ಕೆ ಮೈನ್ಸ್ ಆಕ್ಟ್ ಆಫ್ 1952 ಬಂದಾಗ ಹಳೆಯ ಆಕ್ಟ್ ಅಡಿಯಲ್ಲಿ ಮಾಡಲಾಗಿದ್ದಂತಹ ರೂಲ್ಸ್ಗಳು ಹೊಸ ಆಕ್ಟ್ ಅಡಿಯಲ್ಲೂ ಜಾರಿಯಲ್ಲಿ ಮುಂದುವರಿತವೆ. ಸೆಕ್ಷನ್ 25 ರಿಕವರಿ ಆಫ್ ಫೈನ್ಸ್. ಯಾವುದೇ ಆಕ್ಟ್, ನಿಯಮ ಅಥವಾ ಬೈಲಾ ಅಡಿಯಲ್ಲಿ ವಿಧಿಸಲಾಗುವ ದಂಡದ ವಸೂಲಾತಿಗೆ ವಿರುದ್ಧವಾದ ನಿಬಂಧನೆ ಇಲ್ಲದೆ ಇದ್ರೆ ಭಾರತೀಯ ದಂಡ ಸಂಹಿತೆ ಅಂದ್ರೆ IPC ಮತ್ತು ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಸೆಕ್ಷನ್ 63 ಇಂದ 70 ವರೆಗಿನ ನಿಯಮಗಳೇ ಅನ್ವಯಿಸುತ್ತೆ. ಸೆಕ್ಷನ್ 26 ಅಫೆನ್ಸ್ ಪನಿಷಬಲ್ ಅಂಡರ್ 2 or more enactments. ಒಂದು ಕೃತ್ಯ ಅಥವಾ ಲೋಪವು 2 ಅಥವಾ ಅದಕ್ಕಿಂತ ಹೆಚ್ಚಿನ ಆಕ್ಟ್ಗಳ ಅಡಿಯಲ್ಲಿ ಅಪರಾಧವಾಗಿದ್ರೆ ಆ ಅಪರಾಧಿಯನ್ನ ಯಾವುದೇ ಅಥವಾ ಎಲ್ಲಾ ಕಾಯ್ದೆಯ ಅಡಿಯಲ್ಲಿ ವಿಚಾರಣೆಗೆ ಒಳಪಡಿಸಬಹುದು ಮತ್ತು ಶಿಕ್ಷಿಸಬಹುದು. ಆದ್ರೆ ಆತನಿಗೆ ಒಂದೇ ಅಪರಾಧಕ್ಕಾಗಿ 2 ಬಾರಿ ಶಿಕ್ಷೆ ನೀಡುವಂತಿಲ್ಲ. ನಾಟ್ ಟು ಬಿ ಪನಿಶ್ಡ್ ಟ್ವೈಸ್ ಫಾರ್ ದ ಸೇಮ್ ಅಫೆನ್ಸ್. ಸಂವಿಧಾನದ ಲಿಂಕ್. ಭಾರತೀಯ ಸಂವಿಧಾನದ ವಿಧಿ 20 ಆರ್ಟಿಕಲ್ 20 ಸಬ್ಸೆಕ್ಷನ್ 2 ಕೂಡ ಇದನ್ನೇ ಹೇಳುತ್ತೆ. ಒಬ್ಬ ವ್ಯಕ್ತಿಯನ್ನು ಒಂದೇ ಅಪರಾಧಕ್ಕಾಗಿ ಒಂದಕ್ಕಿಂತ ಹೆಚ್ಚು ಬಾರಿ ವಿಚಾರಣೆಗೆ ಒಳಪಡಿಸಿ ಶಿಕ್ಷಿಸುವಂತಿಲ್ಲ. ಸುಪ್ರೀಂ ಕೋರ್ಟ್ನ ತೀರ್ಪು. 2 ಕಾಯ್ದೆಯ ಅಡಿಯಲ್ಲಿರುವ ಅಪರಾಧದ ಘಟಕಗಳು ಒಂದೇ ಆಗಿದ್ದಾಗ ಮಾತ್ರ ಸೆಕ್ಷನ್ 26 ಅನ್ವಯಿಸುತ್ತೆ. ಅಪರಾಧ ಘಟಕಗಳು ಬೇರೆ ಬೇರೆಯಾಗಿದ್ರೆ ಈ ನಿಯಮ ಅನ್ವಯಿಸುವುದಿಲ್ಲ. ಸೆಕ್ಷನ್ 27 ಮೀನಿಂಗ್ ಆಫ್ ಸರ್ವಿಸ್ ಬೈ ಪೋಸ್ಟ್. ಯಾವುದೇ ಕಾನೂನಿನ ಪ್ರಕಾರ ಒಂದು ದಾಖಲೆಯನ್ನ ಅಂಚೆಯ ಮೂಲಕ ಕಳುಹಿಸಬೇಕು ಅಂತ ಹೇಳಿದಾಗ ಯಾವುದೇ ವಿರುದ್ಧ ಉದ್ದೇಶವಿಲ್ಲದಿದ್ರೆ ಆ ಸೇವೆಯನ್ನ ಪೂರ್ಣಗೊಳಿಸಲು ಈ 3 ಅಂಶಗಳು ಇರಬೇಕು. ಪ್ರಾಪರ್ಲಿ ಅಡ್ರೆಸಿಂಗ್, ಸರಿಯಾದ ವಿಳಾಸವನ್ನ ಬರೆದಿರಬೇಕು. ಪ್ರೀಪೇಯಿಂಗ್, ಅಂಚೆ ವೆಚ್ಚವನ್ನ ಮೊದಲೇ ಪಾವತಿಸಿರ್ಬೇಕು. ಪೋಸ್ಟಿಂಗ್ ಬೈ ರಿಜಿಸ್ಟರ್ ಪೋಸ್ಟ್, ನೋಂದಾಯಿತ ಅಂಚೆ ಮೂಲಕನೇ ಕಳಿಸಿರ್ಬೇಕು. ಪತ್ರವನ್ನ ಅಂಚೆಗೆ ಹಾಕಿದ ನಂತರ ಸಾಮಾನ್ಯ ಪೋಸ್ಟ್ ವ್ಯವಸ್ಥೆಯ ಅವಧಿಯಲ್ಲಿ ಆ ಪತ್ರ ತಲುಪಬೇಕಾದ ಸಮಯದಲ್ಲೇ ಅದು ತಲುಪಿದೆ ಅಂತ ಭಾವಿಸಲಾಗತ್ತೆ. ಕೇವಲ ರಿಜಿಸ್ಟರ್ಡ್ ಪೋಸ್ಟ್ ಎಂದು ಕಾಯ್ದೆಯಲ್ಲಿದ್ದಾಗ ರಿಜಿಸ್ಟರ್ಡ್ ಪೋಸ್ಟ್ ವಿತ್ ಅಕ್ನಾಲೆಜ್ಮೆಂಟ್ ಡ್ಯೂ ಕಳಿಸುವುದು ಕಡ್ಡಾಯವಲ್ಲ. ಮನೆ ಮಾಲೀಕನು ಬಾಡಿಗೆದಾರನಿಗೆ ನೋಂದಾಯಿತ ಅಂಚೆ ಮೂಲಕ ನೋಟಿಸ್ ಕಳಿಸಿದಾಗ ಬಾಡಿಗೆದಾರನು ಅದನ್ನು ಸ್ವೀಕರಿಸಲು ನಿರಾಕರಿಸಿದ್ರೆ ನೋಟಿಸ್ ತಲುಪಿದೆ ಎಂದೇ ಕಾನೂನು ಭಾವಿಸುತ್ತೆ. ನೋಟಿಸ್ ತಲುಪದೆ ನಾಟ್ ಕ್ಲೇಮ್ಡ್ ಅಥವಾ ನಾಟ್ ಮೆಟ್ ಅಂತ ವಾಪಸ್ ಬಂದ್ರೆ ನೋಟಿಸ್ ತಲುಪಿಸಲು ಕಾನೂನುಬದ್ಧವಾಗಿ ಪ್ರಯತ್ನಿಸಲಾಗಿದೆ ಎಂದು ಸಾಬೀತುಪಡಿಸಲು ಅದು ಸಾಕಾಗತ್ತೆ. ಸೆಕ್ಷನ್ 28 ಸೈಟೇಷನ್ ಆಫ್ ಎನಾಕ್ಟ್ಮೆಂಟ್. ಯಾವುದೇ ಆಕ್ಟ್, ನಿಯಮ ಅಥವಾ ಡಾಕ್ಯುಮೆಂಟ್ ನಲ್ಲಿ ಮತ್ತೊಂದು ಕಾನೂನನ್ನು ಉಲ್ಲೇಖಿಸುವಾಗ ಅಂದ್ರೆ ಸೈಟ್ ಮಾಡುವಾಗ ಈ ಕಾನೂನಿನ ಅಧಿಕೃತ ಶೀರ್ಷಿಕೆ ಅಂದ್ರೆ ಟೈಟಲ್ ಅಥವಾ ಅದಕ್ಕೆ ನೀಡಲಾದ ಸಂಖ್ಯೆ ಮತ್ತು ವರ್ಷವನ್ನ ಉಲ್ಲೇಖಿಸಬೇಕು. ಒಂದು ಸೆಕ್ಷನ್ ಅನ್ನ ಉಲ್ಲೇಖಿಸುವಾಗ ಅದರ ಆರಂಭದ ಪದದಿಂದ ಕೊನೆ ಪದದವರೆಗಿನ ಇಡೀ ಭಾಗವನ್ನ ಒಳಗೊಂಡಿದೆ ಅಂತ ಅರ್ಥೈಸಲಾಗತ್ತೆ. ಇಲ್ಲಿಗೆ ಜನರಲ್ ಕ್ಲಾಸ್ ಆಕ್ಟ್ ಕಂಪ್ಲೀಟ್ ಆಯ್ತು. ಸೊ 25 ಮಿನಿಟ್ಸ್ ಅಲ್ಲಿ ಓಲ್ ಚಾಪ್ಟರ್ ನಾವು ಕ್ವಿಕ್ ಆಗಿ ಕನ್ನಡದಲ್ಲಿ ರಿವಿಷನ್ ಮುಗಿಸಿದೀವಿ.
ಮುಂದಿನ ರಿವಿಷನ್ಗಾಗಿ ಹೀಗೆ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.